ನಮಸ್ತೆ ಬಂಧುಗಳೇ, ಗೋವಿಂದ ಸವಿರುಚಿ GVR ಆಲ್ರೌಂಡ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಇವತ್ತಿನ ವಿಶೇಷ ಇನ್ಸ್ಟಂಟಾಗಿ ತುಂಬಾ ರುಚಿಯಾಗಿ ಗರಿಗರಿಯಾದ ಜೋಳದ ಹಿಟ್ಟಿನ ಪೇಪರ್ ದೋಸೆ ಮತ್ತು ಜೋಳದ ಚಟನಿ ಯಾವ ರೀತಿ ಮಾಡೋದು ಅಂತ ಸರಳವಾದ ವಿಧಾನದಲ್ಲಿ ಸವಿಸ್ತಾರವಾಗಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಬರೀ ಜೋಳದ ಹಿಟ್ಟೊಂದು ನಮ್ಮ ಮನೆಯಲ್ಲಿದ್ದರೆ ಸಾಕು, ಈ ಗರಿಗರಿಯಾಗಿರುವಂಥ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ಬೋದು. ಬನ್ನಿ ಶುರು ಮಾಡೋಣ. ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲ್ನಲ್ಲಿ ನೋಡ್ರಿ, ಸಣ್ಣ ಕಪ್ಪಿನಿಂದ 2 ಕಪ್ಪಿನಷ್ಟು ಜೋಳದ ಹಿಟ್ಟನ್ನು ಹಾಕೊಂಡೆ ನಾನಿಲ್ಲಿ. ಇದಕ್ಕೆ ನೋಡ್ರಿ ರುಚಿಗೆ ಅನುಸಾರ ಒಂದು ಅರ್ಧ ಸ್ಪೂನಷ್ಟು ಕಲ್ಲುಪ್ಪು, 3 ನೀರು ಹಾಕೋತೀನಿ ಬಂಧುಗಳೇ. ನಾವು ಎದರಿಂದ ಹಿಟ್ಟು ತೊಗೊಂಡಿದ್ವಿ ಅದರಿಂದನೇ ನೀರಿನ ಮೆಜರ್ಮೆಂಟು ಕರೆಕ್ಟಾಗಿರ್ಬೇಕು ನಮಗೆ. 3 ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೋತೀನಿ. ಒಂದೇ ಸಲ ನೀರು ಹಾಕಲಿಕ್ಕೆ ಹೋಗಬೇಡಿ, ನಾನು ಹೇಗೆ ಹೇಳ್ತೀನಿ ಹಾಗೆ ಹಾಕ್ಕೊತಾನೆ ಬನ್ನಿ. ಹಾಕ್ಕೊಂಡು ಇದನ್ನು ಗಂಟಿಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ನೋಡ್ರಿ ಇಷ್ಟು ಗಟ್ಟಿ ಐತ್ರಿ ಇದು, ಪರವಾಗಿಲ್ಲ ರೀ. ಈಗ 3 ನೀರು ಹಾಕ್ಕೊಂಡು ಇದನ್ನು ಮುಚ್ಚಿ ಪಕ್ಕಕ್ಕಿಟ್ಟು ಇದಕ್ಕೆ ಏನೇನು ಸಾಮಗ್ರಿ ಬೇಕು ರೆಡಿ ಮಾಡ್ಕೊಳ್ಳೋನು ಬರ್ರಿ. ಈಗ ಅದಕ್ಕೆ ನೋಡ್ರಿ ನಾವು ರೆಡಿ ಮಾಡ್ಕೊಂಡಿವ್ರಿ. 1 ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದು, 2 ಕೆಂಪು ಮೆಣಸಿನ್ಕಾಯಿ ಕಟ್ ಮಾಡಿದ್ದು, 1 ಸ್ಪೂನಷ್ಟು ಜೀರಿಗೆ, ಹಾಗೆ 2 ಸ್ಪೂನಷ್ಟು ಕರಿಬೇವು ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದು, ಹಾಗೆ ಮೀಡಿಯಂ ಗಾತ್ರದ 1 ಈರುಳ್ಳಿಯನ್ನು ಚಿಕ್ಕಗೆ ಕಟ್ ಮಾಡಿ ಇಟ್ಕೊಂಡಿದ್ದು. ಅದು ಎಲ್ಲನೂ ಹಾಕ್ಕೊಂಡು ಇದನ್ನು ನೋಡ್ರಿ ನೀಟಾಗಿ ನಾವು ಇದನ್ನ ಇವಾಗ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಫ್ರೆಶ್ ಇರುವಂಥ ಅಲ್ಲ ಬೆಳ್ಳುಳ್ಳಿ ಇದ್ರೆ ಜಜ್ಜಿ ಕೂಡ ಹಾಕೋಬಹುದು. ನಾನಿಲ್ಲಿ ರೆಡಿಮೇಡ್ ಡೈಮಂಡ್ ಅವರ ಅಲ್ಲ ಬೆಳ್ಳುಳ್ಳಿ ರೆಡಿ ಪೇಸ್ಟನ್ನು ಹಾಕ್ಕೊಂಡೆ ಬಂಧುಗಳೇ, 1/4 ಸ್ಪೂನ್ನಷ್ಟು. ಮತ್ತು 1 ಕಪ್ ನೀರನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ. ಟೋಟಲ್ ಆಗಿ ಈಗ 4 ನೀರು ಆತ್ರಿ. ಮತ್ತು ನಿಮಗೆ ಕೊನೆಯದಾಗಿ ಎಷ್ಟು ನೀರು ಬೇಕಾಗತ್ತಂತ ಹೇಳ್ತೀನಿ ರೀ ಬಂಧುಗಳೇ. ನಾನಿವಾಗ ಒಂದೇ ಸಲ ಹೇಳಿಬಿಟ್ಟೆ ಅಂದ್ರೆ ಕೆಲವ್ರು ಏನು ಮಾಡ್ತಾರೆ, ಅಷ್ಟು ನೀರು ದಬಕ್ಕಂತ ಸುರುಯಿ ಬಿಡ್ತಾರೆ, ನಮ್ಮ ದೋಸೆ ಸರಿಯಾಗಿ ಬರಂಗಿಲ್ಲ ರೀ. ನೀವೆಲ್ಲ ಮಾಡೋ ದೋಸೆ ಎಷ್ಟು ಚೆನ್ನಾಗಿ ಬರ್ತಾವೆ, ನಮ್ಮ ದೋಸೆ ಚೆನ್ನಾಗಿ ಬರಂಗಿಲ್ಲ ಅಂತ ಕಮೆಂಟ್ನಲ್ಲಿ ತಿಳಿಸ್ತಾರೆ. ಅದಕ್ಕೋಸ್ಕರ ನಾನು ಇವಾಗ ಹೇಳ್ತಾ ಇಲ್ರಿ. ಈಗ ನೋಡ್ರಿ ಟೋಟಲಾಗಿ ಮತ್ತೆ 2 ನೀರು ಹಾಕಿದ್ದೀನಿ ರೀ ನಾನು. ಈಗ ನೋಡ್ರಿ ಪೂರ್ತಿಯಾಗಿ ನಾನು 6 ನೀರನ್ನು ಹಾಕ್ಕೊಂಡಾಯ್ತು ರೀ. ಈಗ ಹೌದಿಲ್ರಿ, ಮೊದಲ 3 ಹಾಕಿದ್ದಾರೆ, ಆಮೇಲೆ 1 ಹಾಕಿದ್ದಾರೆ, ಈಗ 2 ಹಾಕಿದ್ದಾರೆ. ಈಗ ಇದನ್ನ ಚಲೋತ್ನಂಗೆ ಮಿಕ್ಸ್ ಮಾಡಿ ಇದನ್ನು ಮುಚ್ಚಿ ಚಟ್ನಿ ಮಾಡೋಣ್ರಿ ನಾವು. ಬರ್ರಿ ಚಟ್ನಿ ಮಾಡೋಕೆ ಏನೇನೆಲ್ಲ ಸಾಮಗ್ರಿ ಬೇಕು ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಇದು ನಮ್ಮ ಜೋಳದ ಹಿಟ್ಟಿನ ದೋಸೆ ಜೊತೆಗೆ ನೋಡ್ರಿ ಈ ಜೋಳದ ಚಟ್ನಿ ಪರ್ಫೆಕ್ಟ್ ಕಾಂಬಿನೇಷನ್ ರೀ. ಭಾಳ ರುಚಿ ಇರ್ತೈತೆ ರೀ. ಒಂದು ಸಲ ಟ್ರೈ ಮಾಡಿ ನೋಡ್ರಿ. ನನ್ನ ರೆಸಿಪಿಯಿಂದ ನಿಮಗೆ ಸ್ವಲ್ಪ ಆದ್ರೂ ಪ್ರಯೋಜನ ಆಗ್ತೈತಿ, ಉಪಯುಕ್ತ ಐತಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಒಂದು ಲೈಕ್ ಕೊಡ್ರಿ, ಇಷ್ಟ ಆದ್ರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರೆ, ಅದರೊಳಗೆ ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ, ಸ್ವಲ್ಪ ಶೇಂಗಾ ಬೀಜ ರೀ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ರೀ. ನಾ ಕ್ವಾಂಟಿಟಿ ಒಳಗೆ ಭಾಳ ಕಡಿಮೆ ತೊಗೊಂಡಿನ್ರಿ. ಆದ್ರೆ ನಮ್ಮ ಚಟ್ನಿ ಈ ಕಡಾಯಿ ತುಂಬತತ್ರಿ, ಅಷ್ಟಕ್ಕೊಂದು ಕ್ವಾಂಟಿಟಿ ಆಗತ್ತೆ ರೀ. ಈಗ ಇದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಚೆನ್ನಾಗಿ ಇದನ್ನು ಸ್ವಲ್ಪ ಕಲರ್ ಬರುವಂಗೆ ಹುರ್ಕೊಂಡಿನ್ರಿ. ನಂತರ ನೋಡ್ರಿ ಒಂದು 10-15ರಷ್ಟು ಬೆಳ್ಳುಳ್ಳಿ ಹೆಸಳನ್ನು ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಹುರ್ಕೊಂಡಿನ್ರಿ. ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋರಿಗೆ ಹುರ್ಕೊಂಡು ಹಂಗೆ ನೋಡ್ರಿ ಇಲ್ಲೇ ಒಂದು ಅರ್ಧ ಮೆಕ್ಕೆಜೋಳನ ತೆಗೆದು ಹಾಕೊಂಡಿನ್ರಿ. 1 ತೆನಿ ಬರ್ತೈತಲ್ರಿ, ಅದ್ರೊಳಗೆ ಮೀಡಿಯಮ್ ಗಾತ್ರದ್ದು ಎಳೆಯದಿರೋದು ಅರ್ಧ ಹಾಕೋರಿ ಸಾಕಾಗತ್ರಿ. ಅದನ್ನು ಚಲೋತ್ನಂಗೆ ಮೆಕ್ಕೆಜೋಳನ ಸ್ವಲ್ಪ ಮೆತ್ತಗಾಗುವಂಗೆ ಹುರ್ಕೊಂಡು ಅದ್ರೊಳಗೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕೋರಿ. ಹಾಕ್ಕೊಂಡು ಅದ್ರೊಳಗೆ ₹1 ಬಿಲ್ಲದಷ್ಟು ಫ್ರೆಶ್ ಕೊಬ್ಬರಿಯನ್ನು ಹಾಕೋರಿ. ಚಲೋತ್ನಂಗೆ ಮೆಣಸಿನ್ಕಾಯಿ ಕೊಬ್ಬರಿ ಚಲೋತ್ನಂಗೆ ಫ್ರೈ ಆದ ನಂತರ ಮೀಡಿಯಮ್ ಗಾತ್ರದ 1 ಈರುಳ್ಳಿಯನ್ನು ಹಾಕೋರಿ. ಹಸಿ ವಾಸನೆ ಹೋಗೋವರೆಗೆ ಇದನ್ನ ಹುರ್ಕೋರಿ ಚಲೋತ್ನಂಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ. ನಮ್ಮ ಮೆಕ್ಕೆಜೋಳ ಏನೈತಲ್ರಿ ಚಲೋತ್ನಂಗೆ ಮೆತ್ತಗ ಸಾಫ್ಟ್ ಆಗ್ಬೇಕ್ರದು, ಚಲೋತ್ನಂಗೆ ಬೇಯ್ಬೇಕ್ರಿ, ಅಂದ್ರೆ ಚಟ್ನಿ ರುಚಿ ಆಗತ್ರಿ. ಈಗ ನೋಡ್ರಿ ಸುತ್ತ ಎಣ್ಣೆ ಸಿರ್ದಿರ್ತಲ್ರಿ, ಒಂದು ಅರ್ಬಿ ತೊಗೊಂಡು ಒರೆಸ್ಕೊಂಡ್ಬಿಡ್ರಿ. ಈಗ ಇದ್ರೊಳಗೆ ಒಂದು ದೊಡ್ಡದು ಟೊಮೆಟೊನ ಹಾಕ್ಕೊಂತೀನಿ ರೀ ನಾನು. ನಿಮ್ಮ ಸಣ್ಣ ಇತ್ತಂದ್ರೆ 2, 3 ನಿಮಗೆ ನೋಡ್ಕೊಂಡು ಹಾಕೋರಿ. ಇದಕ್ಕೆ ರುಚಿಗೆ ಅನುಸಾರ ಉಪ್ಪು, ಸ್ವಲ್ಪ ಸಕ್ಕರೆ ಹಾಕೋರಿ. ಸಕ್ಕರೆ ಸ್ವಲ್ಪ ಮಿಕ್ಸ್ ಮಾಡೋದು ಸ್ವಲ್ಪ ಹಾಕೋರಿ, ಇಲ್ಲ ಅಂದ್ರೆ ಸ್ವಲ್ಪ ಬೆಲ್ಲ ಹಾಕೋರಿ, ನಡಿತೈತಿ. ಈಗ ಚಲೋತ್ನಾಗ ಮಿಕ್ಸ್ ಮಾಡಿ ಇದ್ರೊಳಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊತೀವ್ರಿ. ಇದನ್ನು ಈಗ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ನಮ್ಮ ಮೆಕ್ಕೆಜೋಳ ಚೆನ್ನಾಗಿ ಸಾಫ್ಟ್ ಆಗತ್ತೆ, ಜಲ್ದಿನೇ ಆಗತ್ತೆ ರೀ ಮುಚ್ಚಿ ಬೇಯಿಸ್ಕೊಂಡ್ರೆ. ಹಾಗಾಗಿ ಚಲೋತ್ನಾಗ ಬೆಂದತ್ರ ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಟೇನ್ರಿ.
ಈ ಕಂಪ್ಲೀಟಾಗಿ ತಣ್ಣಗಾದ ನಂತರ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದನ್ನು ನೀರು ಹಾಕದ ಸ್ವಲ್ಪ ತರಿಯಾಗಿ ರುಬ್ಕೊಂಬರ್ಬೇಕು. ನೋಡ್ರಿ ನೀರು ಹಾಕದ ನಾನು ರುಬ್ಕೊಂಬಂದಿನ್ರಿ. ಜಾಸ್ತಿ ನುಣ್ಣಗೇನಿಲ್ರ, ಇದು ಸ್ವಲ್ಪ ತರಿ ಇರ್ತೈತ್ರಿ. ಅದು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಅದನ್ನು ಇದ್ರೊಳಗೆ ಮಿಕ್ಸ್ ಮಾಡ್ಕೊಂಡೇನ್ರಿ. ಭಾಳ ಗಟ್ಟಿಗೆ ಐತೆ ನೋಡ್ರಿ ಇದು. ನಾವು ತೊಗೊಂಡಿದ್ದು ಸ್ವಲ್ಪ ಕ್ವಾಂಟಿಟಿರ. ಈಗ ನೋಡ್ರಿ ಇದು ಈಗ ನಮ್ಮ ಚಟ್ನಿನೂ ಭಾಳ ಗಟ್ಟಿಗೆನೇ ಐತ್ರಿ, ಭಾಳ ನೀರೇನು ಮಾಡ್ಕೊಂಡಿಲ್ರಿ. ನಮ್ಮ ಕಡಾಯಿ ತುಂಬತೌದಿಲ್ರಿ, ಇದಕ್ಕೊಂದು ತಡಕ ಕೊಟ್ರೆ ನೋಡ್ರಿ ಭಾಳ ರುಚಿ ಇರ್ತೈತ್ರಿ. ಆ ತಡಕ ಕೊಡಾಕ ಒಂದು ಪ್ಯಾನ್ ಇಟ್ಕೊಂಡಿನ್ರಿ, ಸ್ವಲ್ಪ ಎಣ್ಣೆ ಹಾಕೊಂಡಿನ್ರಿ, ಸ್ವಲ್ಪ ಸಾಸಿವೆ ಹಾಕ್ಕೊಂಡಿನ್ರಿ, ಸ್ವಲ್ಪ ಕಡ್ಲಿಬೇಳೆ, ಸ್ವಲ್ಪ ಉದ್ದಿನಬೇಳೆ. ಯಾಕಂದ್ರೆ ನಾವು ಅದ್ರೊಳಗೂ ಹಾಕಿವ್ರಿ. ನಮಗೆ ನಡಕ ಬಾಯಾಗ ಸಿಗ್ತಿದ್ರೆ ಚಟ್ನಿ ರುಚಿ ಭಾಳ ಬರ್ತೈತ್ರಿ. ಒಂದಿಷ್ಟು ಕರಿಬೇವ್ರಿ ಫ್ರೆಶ್ ಅಂದು, ಒಂದು ಸ್ವಲ್ಪ ಒಣ ಮೆಣಸಿನ್ಕಾಯಿ ರೀ, ಮುಗೀತ್ರಿ ನಮ್ಮ ತಡಕ ಇದು. ಹಿಂಗಿನ ತಡಕ ಕೊಡ್ರಿ ನೋಡ್ರಿ, ಸೂಪರ್ ಆಗಿರ್ತೈತಿ ನಮ್ಮ ಚಟ್ನಿ. ಭಾಳ ಅಂದ್ರೆ ಭಾಳ ರುಚಿ ಇರ್ತೈತ್ರಿ. ಇದು ಬರೀ ದೋಸೆಗಷ್ಟೇ ಅಲ್ರಿ, ನೀವು ಇಡ್ಲಿಗೂ ತಿನ್ಬೋದು, ಪಡ್ಡಿಗೆ ತಿನ್ಬೋದು, ಅನ್ನ ಚಪಾತಿ ಎಲ್ಲದಕ್ಕೂ ತಿನ್ಬೋದು ರೀ, ಪೊಂಗಲ್ ಇಷ್ಟಕ್ಕೂ ಈ ಚಟ್ನಿಯನ್ನು ತಿನ್ಬೋದು ನೋಡ್ರಿ. ಈಗ ಚಟ್ನಿ ರೆಡಿ ಆಯ್ತು ರೀ ನಮ್ಮದು. ಈಗ ಮಿಕ್ಸ್ ಮಾಡಿಬಿಟ್ರೆ ತೋರಿಸ್ತೀನಿ ನೋಡ್ರಿ ನಿಮ್ಗೆ. ಭಾಳ ನೀರು ಇಲ್ರಿ, ಬೇಕಂದ್ರೆ ನಿಮ್ಮ ನೀರು ಚಟ್ನಿ ಬೇಕಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ ರೀ. ಇದು ನಾವು ತೊಗೊಂಡಿರ್ತೇವೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಇಷ್ಟಕ್ಕೊಂದು ಚಟ್ನಿ ರೆಡಿ ಆಯ್ತು ರೀ ನಮ್ಮದು. ಅದು ಚಟ್ನಿ ಪಕ್ಕಕ್ಕೆ ಇಡ್ರಿ. ಇವಾಗ ನಾವು ದೋಸೆ ಹಿಟ್ಟನ್ನು ತೊಗೊಳೋಣ್ರಿ, ಚೆಕ್ ಮಾಡೋಣ್ರಿ ಒಂದ್ಸಲ. ಈಗ ಮಿಕ್ಸ್ ಮಾಡಿರಿ ನೋಡ್ರಿ. ಇದು ನನಗೆ ಸ್ವಲ್ಪ ಗಟ್ಟಿಗೆ ಅನ್ಸಕತ್ತತ್ರ. ಇದ್ರೊಳಗೆ ಒಂದು ಅರ್ಧ ಕಪ್ಪಿನಕಿಂತ ಸ್ವಲ್ಪ ಜಾಸ್ತಿ ಐತೆ ನೋಡ್ರಿ. ಅದನ್ನು ನೀರು ಹಾಕ್ಕೊಂಡೆ ರೀ. ಈಗ ಟೋಟಲ್ ಆಗಿ 6.5 ಕಪ್ಪಿನಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿನ್ರಿ ನಾ. ಈಗ 2 ಕಪ್ ಜೋಳದ ಹಿಟ್ಟಿಗೆ 6.5 ಕಪ್ ನೀರು ಹಾಕ್ಕೊಂಡಿನ್ರಿ. 6.25 ಕಪ್ ಅನ್ಕೊಡ್ರಿ. ಈಗ ಇದು ಪರ್ಫೆಕ್ಟ್ ಐತ್ರಿ, ನಮ್ಮ ಜೋಳದ ಹಿಟ್ಟು ಬ್ಯಾಟ್ರ್ ಪರ್ಫೆಕ್ಟ್ ಐತ್ರಿ. ಈಗ ಆಲ್ರೆಡಿ ಹಂಚನ್ನು ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದಾರೆ. ಹಂಚು ಖಡಕ್ ಬಿಸಿ ಆಗಿರ್ಬೇಕ್ರೆ. ಮತ್ತು ಫ್ಲೇಮನ್ನು ಫುಲ್ ಇಡ್ರಿ. ಇದನ್ನು ಲೋ ಫ್ಲೇಮ್ ಮೇಲೆ ಮಾಡಕ್ಕೆ ಹೋಗ್ಬೇಡ್ರಿ. ಲೋ ಫ್ಲೇಮ್ ಮೇಲೆ ಮಾಡಿದ್ರೆ ದೋಸೆ ಬರಂಗಿಲ್ರಿ ಇದು. ಈಗ ಹಿಂಗೆ ನೋಡ್ರಿ, ನಾವು ಸೌಡ್ನಿಂದ ಹಿಂಗೆ ಚೆಲ್ಬೇಕ್ರಿ. ಇದು ಮಾಮೂಲು ದೋಸೆ ತಿಕ್ಕಿದಂಗೆ ತಿಕ್ಕಾಕ ಬರಂಗಿಲ್ರಿ. ತುಂಬ ಹಂಚಿನ ತುಂಬ ಹಾಕಿ ಇದ್ರ ಮ್ಯಾಲೆ ಸ್ವಲ್ಪ ಎಣ್ಣೆ ಹಾಕಿ ಚಲೋತ್ನಂಗೆ ಇದನ್ನ ದಂಡಿ ಅದೆಲ್ಲ ಹೊಳ್ಳಿಸ್ಕೊಂತ ಸುಡ್ಬೇಕ್ರಿ ನಾವು. ಅಂದ್ರೆ ಚಲೋತ್ನಂಗೆ ಪೂರ ದಂಡಿವರೆಗೂ ಕ್ರಿಸ್ಪಿ ಆಗತ್ರಿ. ನಮ್ಮದು ಪೇಪರ್ ಅಷ್ಟು ತೆಳ್ಳಗಿರ್ತೈತ್ರಿ, ಗರಿನೂ ಆಗತ್ರಿ. ಈಗ ದಂಡಿ ಎಲ್ಲ ನಾವು ಹಿಂಗೆ ಫುಲ್ ಫ್ಲೇಮ್ನೊಳಗೆ ಚಲೋತ್ನಂಗೆ ಸುಟ್ಕೊಂತ ಬರ್ಬೇಕ್ರಿ. ಇವಾಗ ಆಲ್ರೆಡಿ ಎಡ್ಜಸ್ ಎಲ್ಲ ಎದ್ದು ಬಿಟ್ಟತ್ ನೋಡ್ರಿ. ಇಲ್ಲಿ ನೋಡ್ರಿ, ನಮಗೆ ಸಲಾಕಿ ಕೂಡ ಬೇಕಾಗಿಲ್ರಿ. ಬರೀ ಜೋಳದ ಹಿಟ್ಟು ಒಂದ ನೋಡ್ರಿ. ಕಲರ್ ನೋಡಿ ವಾವ್ ಹೆಂಗೆ ಬಂದೈತ್ರಿ. ನಿಮಗೆ ಕಲರ್ ತೋರಿಸಿದ್ದೀನಿ ರೀ ನಾ. ಹಿಂಬರ್ಕಿ ಎತ್ತಿ ಭಾಳ ಸುಡ್ತಿತ್ತತ್ರ. ಈಗ ಎದ್ದತ್ತಲ್ರಿ, ನಮಗೆ ಸಲಾಕಿ ಗಾಲಾಕಿ ಏನೂ ಬೇಡ್ರಿ. ನಿಮಗೆ ತೋರಿಸೋ ಸಂಬಂಧ ನಾನು ಕೈಯಿಂದ ಎತ್ತಿ ತೋರಿಸಿದ್ದೀನಿ ರೀ. ಹಿಂಗೆ ಹಾಂಚಿನೊಳಗೆ ಓಡಾಡ್ತೈತ್ರಿ, ಅವಾಗಲೂ ಓಡಾಡ್ತಿರ್ತೈತ್ರಿ ಅದು. ಈಗ ನೋಡ್ರಿ ಎಷ್ಟು ತೆಳ್ಳಗೈತಿ. ನಾವು ಹಾಕ್ಬೇಕಾದ್ರೆ ನಮ್ಮ ತಟ್ಟಿ ಕಾಣತ್ರಿ. ಈಗ ನೋಡ್ರಿ ಪುಡಿ ಮಾಡಿ ತೋರ್ಸಾಕತ್ತೀನಿ ರೀ. ಅಷ್ಟು ಪೇಪರ್ ಅಂತ ಇರುವಂಥ ದೋಸೆ ಎಷ್ಟು ಗರಿ ಆಗೈತೆ ಅಂತ ನೋಡ್ರಿ. ಪುಡಿ ರೀ, ಪೂರ ದಂಡಿತನ ನೋಡ್ರಿ. ನಾ ದಂಡಿ ಕೂಡ ನೀವು ಪ್ರೆಸ್ ಮಾಡಿ ತೋರಿಸಿನಿ ರೀ. ಪೂರ ಕಂಪ್ಲೀಟಾಗಿ ಫುಲ್ಲು ದೋಸೆನೇ ಗರಿ ಆಗತ್ತೆ ರೀ. ನೋಡ್ರಿ ಇಷ್ಟು ಪೇಪರ್ ಅಷ್ಟು ತೆಳ್ಳಗ್ರಿ, ಇಷ್ಟು ಗರಿ ರೀ. ಅಬಾ ನೋಡ್ರಿ ಎಷ್ಟು ರುಚಿಯಾಗಿರ್ತೈತೆ ಅಂದ್ರಿ. ಆಹಾ ಸಖತ್ತಾಗಿರ್ತೈತೆ ರೀ. ಬೇರೆ ಏನು ಹಿಟ್ಟು ಸೇರಿಸಿಲ್ಲ, ರವೆ ಸೇರಿಸಿಲ್ಲ, ಮೊಸರು ಸೋಡಾ ಏನು ಬೇಡ್ರಿ. ನಮ್ಮ ಪರ್ಫೆಕ್ಟ್ ಆಗಿರೋ ದೋಸೆ ರೆಡಿ ಆತ್ರೆ. ಇನ್ನೊಂದು ತೋರಿಸ್ತೀನಿ ನೋಡ್ರಿ. ನಾನು ನಿಮಗೆ ಸ್ಲೋ ಆಗಿ ತೋರಿಸ್ತೀನಿ ನೋಡ್ರಿ. ಅದೊಂದು ಸ್ವಲ್ಪ ಫಾಸ್ಟ್ ಆಗೈತಿ ಅಂತ ಕೆಲವರು ಕಮೆಂಟ್ ಮಾಡ್ತಾರೆ. ಅದಕ್ಕೋಸ್ಕರ ಇನ್ನೊಂದು ತೋರಿಸ್ತೀನಿ ನೋಡ್ರಿ. ನಾ ಈಗ ಬಿಸಿಯಾಗಿರುವ ಹಂಚಿನೊಳಗೆ ಹಿಟ್ಟು ಹಿಂಗೆ ನೀಟಾಗಿ ಚೆಲ್ಬೇಕ್ರಿ ನಾವು. ಈಗ ನಾವು ನಮಗೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡ್ವಿ ಅಲ್ರಿ. ನಡಕ ಕೆಂಪಗೆ ಎಷ್ಟು ಚಂದ ಕಾಣ್ತಾವ್ರಿ. ಹಂಗೆ ರುಚಿನೂ ಭಾಳ ಬರ್ತೈತೆ ರೀ, ಕಲರ್ನೂ ಸಖತ್ತಾಗಿರ್ತೈತೆ ರೀ. ಈಗ ಹಿಂಗೆ ನೋಡ್ರಿ, ತುಂಬ ಹಂಚಿನ ತುಂಬ ಹಾಕ್ರಿ ನೀವು. ಹಿಂಗೆ ಫ್ಲೇಮ್ ಮಾತ್ರ ಫುಲ್ ಇರ್ಲಿರಿ. ನಮ್ಮ ಫ್ಲೇಮು ನಿಮಗೆ ಕಾಣಕತ್ತೈತ್ರಿ. ಫ್ಲೇಮ್ ಮಾತ್ರ ಲೋ ಮಾಡಕ್ಕೆ ಹೋಗ್ಬೇಡ್ರಿ. ಲೋ ಮಾಡಿದ್ರೆ ದೋಸೆ ಬರೋದೇ ಅಲ್ರಿ. ಹಿಂಗೆ ಕೊತ್ತ ಕುದಿಯಾಕತ್ತೈತಿ. ಈ ದೋಸೆ ಹೆಂಗೆ ಬರ್ತೈತಿ ಅಂತೇಳಿ ನೀವು ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಹಿಂಗೆ ಕುದಿಯಾಕತ್ತೈತಿ ನೋಡ್ರಿ ಇಲ್ಲಿ ಹಿಟ್ಟು ನಮ್ದು. ಹಿಂಗೆ ಕುದಿ ದೋಸೆ ಹೆಂಗೆ ಬರ್ತೈತಪ್ಪ ಅಂತೇಳಿ ಟೆನ್ಷನ್ ಆಗ್ತಾರೆ ಕೆಲವ್ರು. ಇದೇನು ದೋಸೆ ಬರಂಗಿಲ್ಲ ಅಂತೇಳಿ ಸ್ಕಿಪ್ ಮಾಡ್ತಾರ್ರಿ, ಮತ್ತು ಮಾಡೋದನ್ನ ಬಿಡ್ತಾರ್ರಿ. ದೋಸೆ ಬರ್ತೈತ್ರಿ. ಹಿಂಗೆ ಕೊತ್ತ ಕುದೀತಿದ್ರು ಕೂಡ ನೋಡ್ರಿ ದೋಸೆ ಚೆನ್ನಾಗಿ ಬರ್ತೈತ್ರಿ ಅದು. ಈಗ ಆ ಕಡೆ ಈ ಕಡೆ ನೀಟಾಗಿ ಇದನ್ನು ನಾವು ಹಿಂಗೆ ತಿರುಗಿಸ್ಕೊಂತ ಫ್ರೈ ಮಾಡ್ಬೇಕ್ರಿ. ಅದು ಮೊದಲನೇದು ಸ್ವಲ್ಪ ಫಾಸ್ಟ್ ಆಗೈತೆ ಅಂತ ಇವಾಗ ಸ್ಲೋ ಆಗಿ ತೋರ್ಸಾಕತ್ತೀನಿ ನೋಡ್ರಿ ನಿಮಗೆ ನಾನು. ಈಗ ಸ್ವಲ್ಪ ಹಂಗೆ ಆ ಕಡೆ ತಿರುಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಮ್ಯಾಲೆ ಸ್ವಲ್ಪ ಕಪ್ಪು ಕಲರ್ ಬಂದ ಮೇಲೆ 1 ಚಮಚದಷ್ಟು ಎಣ್ಣೆ ಹಾಕಿರಿ. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತತ್ರಿ, ಜೋಳ ಹಿಟ್ಟಲ್ರಿ. ಹಾಗಾಗಿ 1 ಚಮಚದಷ್ಟು ಎಣ್ಣೆ ಹಾಕಿ ಚಲೋ ಹೊತ್ನಂಗೆ ನೋಡ್ರಿ. ಇದು ಎಣ್ಣೆ ಒಳಗೆ ಹೆಂಗೆ ಕುದಿಯಾಕತ್ತಂತ ಹೇಳಿ ನೋಡ್ರಿ. ಈಗ ಇಷ್ಟು ಕೆಂಪು ಆಗ್ಬೇಕ್ರಿ ನಮ್ಮದು. ಈ ಕೆಂಪು ಆಯಿತು ಅಂದ್ರೆ ಅವಾಗಲೇ ನಮ್ಮ ಪ್ಯಾನ್ ಬಿಡ್ತೈತ್ರಿ. ಅದು ನೋಡ್ರಿ ಹಿಂಗೆ ನಾವು ಓಡಾಡ್ಸಿದ್ರೆ ದಂಡಿ ಕೂಡ ಕಟ್ಟಾಯ್ತು ರೀ. ಅಷ್ಟು ಕ್ರಿಸ್ಪಿ ಆಗಿರ್ತೈತ್ರಿ. ಕಟ್ಟಾಯ್ತು ನೋಡ್ರಿ. ಅಲ್ಲಿ ಆಟೋಮೆಟಿಕ್ಕಾಗಿ ಓಡಾಡಕ್ಕೆ ಚಾಲು ಆಗತ್ತೆ ರೀ. ಸಲಾಕಿ ಕೂಡ ಬ್ಯಾಡ್ರಿ ಇದಕ್ಕೆ. ನೋಡ್ರಿ ವಾವ್ ಏನು ಕಲರ್ ರೀ. ಅಬಾ ಸೂಪರ್ ಆಗೈತೆ ರೀ.
ನಾವು ಇದ್ರೊಳಗೆ ನಾವು ರೆಡ್ ಮೆಣಸಿನ್ಕಾಯಿ ಹಾಕಿಯೋದಿಲ್ರಿ, ಅಷ್ಟು ಸೂಪರಾಗಿ ಕಾಣಕತ್ತೈತೆ ನೋಡ್ರಿ. ವಾಪಸ್ ಹೊಳ್ಳಿಸಿ ತೋರಿಸ್ತೀನಿ ನೋಡ್ರಿ ಡಬ್ಬ ಹಾಕಿ. ಆಹಾ ನಮ್ಮ ತಟ್ಟಿ ಕಾಣಕತ್ತೈತ್ರಿ. ಅರ್ಥ ಆಯ್ತದಲ್ರಿ? ಟ್ರೈ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.